ನಮಸ್ಕಾರ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಟೊಮೊಟೊ ರಸಂ ಮಾಡಲು ಏನೇನು ಸಾಮಾನು ಬೇಕಂತ ನೋಡೋಣ ಬರ್ರಿ. ಎಣ್ಣೆ, 3 ಟೊಮೊಟೊನ ತೊಗೊಳ್ರಿ, 1 ಬೆಳ್ಳುಳ್ಳಿ, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, 7-8 ಮೆಣಸು, 1 ಉಳ್ಳಾಗಡ್ಡಿ, ಸಾಸಿವೆ, ಒಣಖಾರ, ಅರಿಶಿಣ ಪುಡಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಹೀಗೆ ಹೇಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಮೊದಲು ಒಂದು ಕುಕ್ಕರ್ಗೆ ಟೊಮೆಟೊನ ಹಾಕ್ಕೊಳ್ರಿ. ಒಂದರಲ್ಲಿ 4 ಭಾಗ ಮಾಡಿ ಟೊಮೆಟೊನ ಹಾಕ್ಕೊಳ್ರಿ. ಇದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಳ್ರಿ. ಹುಣಸೆಹಣ್ಣು, ಹಸಿಮೆಣಸಿಕಾಯಿ, ಮೆಣಸು, ಖಾರ, ಒಣಖಾರ, 1 ಚಮಚದಷ್ಟು ಒಣಖಾರ, 1/2 ಚಮಚದಷ್ಟು ಅರಿಶಿಣ ಪುಡಿ, 1/2 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಈಗ 1 ಗ್ಲಾಸ್ ನೀರು ಹಾಕ್ಕೊಳ್ರಿ. ಕುಕ್ಕರ್ ಲಿಡ್ ಮುಚ್ಚಿ 1 ವಿಸಿಲ್ ಕೂಗಿಸ್ಕೊಳ್ರಿ. ಈ ಎಲ್ಲ ತರಕಾರಿಗಳನ್ನು ಒಂದು ಬೊಗಣೆಯಲ್ಲಿ ಸಹ ಕುದಿಸ್ಕೊಳ್ಬೋದು. ನಾವಾದರೆ ಇಲ್ಲಿ ಒಂದು ಕುಕ್ಕರ್ಗೆ ಹಾಕೊಂಡು ಒಂದೇ ವಿಸಿಲಲ್ಲಿ ಎಲ್ಲ ತರಕಾರಿ ಬೇಗನೆ ಬೇಯ್ತದೆ. ನೀವು ಬೇಕಾದರೆ ಒಂದು ಅಗಲವಾದ ಪಾತ್ರೆಯಲ್ಲಿ ಇವೆಲ್ಲ ತರಕಾರಿಯನ್ನು ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕು. ಈಗ ಬೆಂದ ನಂತರ ಇವೆಲ್ಲ ತರಕಾರಿಯನ್ನು ಒಂದು ತಾಟಿಗೆ ಹಾಕಿಟ್ಕೊಳ್ರಿ. ಇವು ತಾಟಿಗೆ ಹಾಕಿದ ಮೇಲೆ ಪೂರ್ತಿ ತಣ್ಣಗಾಗಬೇಕು. ಆರಿದ ನಂತರ ಇದನ್ನು ಮಿಶ್ರಣವನ್ನು ಮಿಕ್ಸಿಗೆ ಹಾಕಿ ಇಟ್ಕೊಳ್ರಿ. ಈಗ ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಕೊಳ್ರಿ. ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಬಿಸಿ ಆದ ಮೇಲೆ ಸಾಸಿವೆ ಹಾಕ್ಕೊಳ್ರಿ. ಬೆಳ್ಳುಳ್ಳಿ ಹಾಕ್ಕೊಳ್ರಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು. ಆಮೇಲೆ ಸಾಸಿವೆ ಹಾಕ್ಕೊಳ್ರಿ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಜೀರಿಗೆ ಹಾಕ್ಕೊಳ್ರಿ. 1/2 ಚಮಚದಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ರಿ. ಇದಕ್ಕೆ ಆಗಲೇ ಕುಕ್ಕರಲ್ಲಿ ಇರುವಂಥ ನೀರನ್ನು ಹಾಕ್ಕೊಳ್ರಿ. ಆಗಲೇ ಕಾಯಿಪಲ್ಲೆ ಬೇಯಿಸಿಟ್ಕೊಂಡಿರುವಂಥ ನೀರನ್ನು ಹಾಕ್ಕೊಳ್ರಿ. ಈಗ ಇದಕ್ಕೆ ರುಬ್ಬಿಟ್ಟಿರೋಂಥ ಮಿಶ್ರಣ ಹಾಕ್ಕೊಳ್ರಿ. ಈ ರುಬ್ಬಬೇಕಾದ್ರೆ ಪೂರ್ತಿ ನುಣ್ಣಗೆ ರುಬ್ಕೊಳ್ಬಾರ್ದು, ಸ್ವಲ್ಪ ತೆರೆಯಾಗಿ ರುಬ್ಕೊಳ್ರಿ. ಈಗ ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ರಿ. ನೋಡಿರ್ಬೇಕು, ಉಪ್ಪು ಕಮ್ಮಿ ಆಗಿದ್ರೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ಈಗ ಚೆನ್ನಾಗಿ ಕಲಿಸ್ಕೊಳ್ರಿ. ಚೆನ್ನಾಗಿ ಕಲಿಸ್ಕೊಂಡು 1-2 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿರಿ. ಕುದ್ದ ನಂತರ ನೋಡ್ರಿ, ಇದು ಮಸ್ತಾಗಿರ್ತೈತಿ, ಸಖತ್ತಾಗಿರ್ತೈತಿ. ರೊಟ್ಟಿಗೆ, ರೈಸಿಗೆ, ಇಡ್ಲಿಗೆ ಸಹ ಮಾಡ್ಕೊಂಡು ತಿನ್ಬೋದು. ಈ ತಂಪಾದ ವಾತಾವರಣಕ್ಕೆ ಮಸ್ತಾಗಿ ರುಚಿಯಾಗಿರ್ತದೆ. ಒಮ್ಮೆ ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿದರೆ ಮತ್ತೆ ಮಾಡಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿರ್ತದೆ ರುಚಿ ಇದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.